ಎಲ್ಲರಿಗೂ ನಮಸ್ಕಾರ. ಮನದ ಕಡಲು ಫ್ರಮ್ ದ ಮೇಕರ್ಸ್ ಆಫ್ ಮುಂಗಾರು ಮಳೆ ಅಂತ ಹಾಕ್ಬಿಟ್ಟಿದ್ದಾರೆ. ಸೊ 15 ವರ್ಷದ ಹಿಂದೆ ಮುಂಗಾರು ಮಳೆ ನೋಡಿದಾಗ ನಮ್ಗೆ ಏನು ಫೀಲ್ ಆಗಿತ್ತು ಮತ್ತು ಮುಂಗಾರು ಮಳೆ ಸಿನಿಮಾದಲ್ಲಿ ಏನೆಲ್ಲ ಎಸೆನ್ಸ್ ಇತ್ತು ಆ ಎಲ್ಲ ಎಸೆನ್ಸು ಈ ಸಿನಿಮಾದಲ್ಲೂ ಇದೆ. ಒಬ್ಬ ಹೊಸ ಹೀರೋ, ಒಬ್ಬ ಹೊಸ ಸ್ಟಾರ್ ಅಂತಲೇ ಹೇಳ್ಬೇಕು. ಹೀರೋ ಅಲ್ಲ, ಒಬ್ಬ ಸ್ಟಾರ್ ಇಟ್ಕೊಂಡಿದ್ದಾನೆ. ಇಬ್ಬರು ಹೀರೋಯಿನ್ಸ್ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಮತ್ತು ಟಿಪಿಕಲ್ ಯೋಗರಾಜ್ ಭಟ್ ಸಿನಿಮಾ ಅಂದ ತಕ್ಷಣ ಅದ್ಭುತವಾದ ಲೊಕೇಶನ್ಸು, ಚಪ್ಪಾಳೆ ಹೊಡೆಯುವಂಥ ಡೈಲಾಗ್ಸು, ಮೆಲೋಡಿಯಸ್ ಸಾಂಗ್ಸು ಎಲ್ಲವೂ ಈ ಸಿನಿಮಾದಲ್ಲಿದೆ. ಒಂದು ಬೇರೆ ರೀತಿ ಅನುಭವ ಕೊಡುವಂಥ ಸಿನಿಮಾ. ಮತ್ತು ಮೇಕಿಂಗಲ್ಲೂ ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಲೊಕೇಶನ್ಸು ಎಲ್ಲ ತುಂಬ ಎಕ್ಸ್ಟ್ರಾರ್ಡಿನರಿ ಇದೆ. ಮತ್ತು ಆ ಮೇಕಿಂಗ್ ಕ್ಲೈಮ್ಯಾಕ್ಸ್ ಅದನ್ನೆಲ್ಲ ಪಿಕ್ಚರೈಸ್ ಮಾಡೋ ರೀತಿ ತುಂಬಾ ಚೆನ್ನಾಗಿದೆ. ಇವತ್ತೆಲ್ಲರೂ ಥಿಯೇಟ್ರಿಗೆ ಬರಬೇಕು ಅಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಕೇಳ್ತಾರೆ. ರೊಮ್ಯಾಂಟಿಕ್ ಸಿನಿಮಾ ಆದರೂ ಕೂಡ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬೇಕು. ಸೊ ಈ ಸಿನಿಮಾದಲ್ಲಿ ಆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನಿಮಗೆ ಖಂಡಿತ ಸಿಗುತ್ತೆ. ಮಿಸ್ ಮಾಡಿದ್ರೆ ಈ ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸುಮುಖ್ ಎಕ್ಸ್ಟ್ರಾರ್ಡಿನರಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ. ವೆರಿ ಬಿಟ್. ನೀವು ಮಾಡಿದ ಪ್ರತಿಯೊಂದು ಎಕ್ಸ್ಪ್ರೆಷನ್ ತುಂಬ ಇಷ್ಟ ಆಯಿತು. ಕನ್ನಡ ಚಿತ್ರ ಮತ್ತು ಸುಮುಖ್ ಒಂದು ಒಳ್ಳೆಯ ಅಸೆಟ್. ಒಂದು ಅಂಜಲಿ ನೀವು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ. ಒಂದು ನೀವು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ, ಒಳ್ಳೆಯದಾಗಿ. ಥ್ಯಾಂಕ್ ಯು. ಎಲ್ಲರಿಗೆ ನಮಸ್ಕಾರ. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಷ್ಟೊಂದು ಜನ ಪೇಷನ್ಸಿಂದ ರೆಕಾರ್ಡ್ ಮಾಡ್ತಿರೋದಕ್ಕೆ. ಮನದ ಕಡಲು ಇಟ್ ಇಸ್ ಅ ಬ್ಯೂಟಿಫುಲ್ ಫಿಲ್ಮ್ ಅಂತ ಹೇಳ್ಬೋದು. ಚಿಕ್ಕ ಚಿಕ್ಕ ವಿಷಯಗಳು ಅಂದರೆ ಪ್ರೀತಿ, ಭಾವನೆ, ಕನಸು, ನೆನಪು, ಜೀವನ, ಬದುಕು, ಇಂಥ ಎಲಿಮೆಂಟ್ಸನ್ನೆಲ್ಲ ಪ್ರಕೃತಿಗೆ ಹೋಲಿಸಿ, ಕತ್ತಲಾಗಿರ್ಬಹುದು, ಬೆಳಕಾಗಿರಬಹುದು, ಅಥವಾ ಗಿಡ ಆಗಿರಬಹುದು, ಹೂ ಆಗಿರಬಹುದು, ಇಂಥ ವಿಷಯಗಳಿಗೆ ಹೋಲಿಸಿ ಒಂದು ಕಥೆಯನ್ನು ಮಾಡಿದ್ದಾರೆ. ಆ್ಯಂಡ್ ಆಕ್ಟರ್ಸ್ ಅದಕ್ಕೆ ಬಹಳ ಅಚ್ಚುಕಟ್ಟಾಗಿ, ಮೈ ಗಾಡ್, ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಶಿಕಾ, ಅಂಜಲಿ, ಸುಮುಖ, ಯು ಗೈಸ್ ರಾಕ ಅಂತ ಹೇಳಬೇಕು. ಆ್ಯಂಡ್ ಅಂದರೆ ಕೆಲವು ಸರಿ ಪಾತ್ರಗಳ ಪರಿಚಯ, ಪಾತ್ರಗಳ ಪೋಷಣೆ ತುಂಬ ಮುಖ್ಯವಾಗುತ್ತೆ. ಆ್ಯಂಡ್ ನಿರ್ದೇಶಕರು ಹೇಳೋ ಹಾಗೆ ಇಲ್ಲ ಅವ್ರ ಬಗ್ಗೆ. ಯೋಗರಾಜ್ ಭಟ್ ಸರ್ ತುಂಬ ಅಚ್ಚುಕಟ್ಟಾಗಿ ಇವರಲ್ಲಿ ಆ್ಯಕ್ಟಿಂಗನ್ನು ತರಿಸಿದ್ದಾರೆ. ತುಂಬ ಪೊಟೆನ್ಷಿಯಲ್ ಇದೆ ಈ ಆ್ಯಕ್ಟರ್ಸಿಗೆ ಅಂತ ಅನಿಸ್ತು. ಹಾಗೆ DOP ಆಗಿರಬಹುದು ಅಥವಾ ಮ್ಯೂಸಿಕ್ ಆಗಿರಬಹುದು, ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ದಿ ಆಕ್ಚುಯಲ್ ಟೈಟಲ್ ಟ್ರ್ಯಾಕ್ ಏನಿದೆ ತುಂಬ ಇಷ್ಟ ಆಗಿದೆ. ನೀವು ಎಲ್ಲ ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿ ಬಂದು ಈ ಸಿನಿಮಾ ಮಾರ್ಚ್ 28ಕ್ಕೆ ಬರ್ತಿದೆ, ನೋಡಿ ಹಾರೈಸಿ ಇಡೀ ತಂಡವನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಮರ್ಜಿತ್ ಲಂಕೇಶ್. ಈ ಸಿನಿಮಾ ತುಂಬ ಚೆನ್ನಾಗಿತ್ತು. ಸುಮುಖ ಅವ್ರು ನನಗೆ ತುಂಬ ವರ್ಷಗಳಿಂದ ಪರಿಚಯ. ನಾನು ಅವರು ಒಂದೇ ಸ್ಕೂಲಲ್ಲಿ ಓದಿದ್ದು. ಅವ್ರು ನನ್ನ ಸೀನಿಯರು. ಸೊ 6ನೇ ಕ್ಲಾಸಲ್ಲಿ ನಾನು ಸ್ಕೂಲಿಗೆ ಬಂದಾಗ, ಮೊದಲನೇ ಹೊಸ ಸ್ಕೂಲ್ಗೆ ಮೊದಲು ಡ್ಯಾನ್ಸ್ ಮಾಡೋದು ನೋಡಿ ಅವ್ರದ್ದೇ. ಸೊ ನನಗೆ ಅವಾಗಿಂದ ಅವರು ಡೆಫಿನೆಟ್ಲಿ ಹೀರೋ ಥರನೇ ಕಾಣ್ತಿದ್ದಾರೆ, ಅವ್ರ ಥರನೇ ಆಗ್ಬೇಕು ಅಂತ ಒಂದಿತ್ತು. ಸೊ ಇವತ್ತು ಅವರು ಹೀರೋ ಆಗಿರೋದು ಆಶ್ಚರ್ಯ ಅಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ಅಂಜಲಿ ಅವ್ರದ್ದು 2ನೇ ಸಿನಿಮಾ ಪದವಿ ಪೂರ್ವ ನೋಡಿದ್ದೆ. ಇದು ತುಂಬ ಚೆನ್ನಾಗಿ ಮಾಡಿ, ಅದು ತುಂಬ ಚೆನ್ನಾಗಿತ್ತು. ಸೊ ಇದೇ ಥರ ಬೆಳ್ಕೊಂಡು ಹೋಗಿ. ಆಮೇಲೆ ಇದು ರಾಶಿಕಾ ಅವ್ರದ್ದು ಫಸ್ಟ್ ಫಿಲ್ಮ್ ಅಂತ ತುಂಬ ಚೆನ್ನಾಗಿ ಮಾಡಿ. ಫಸ್ಟ್ ಫಿಲ್ಮ್ ಅಂತ ಅನ್ಸೋದೇ ಇಲ್ಲ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಯೋಗರಾಜ್ ಸರ್ ಜೊತೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. ಸೊ ಅವ್ರ ಸಿನಿಮಾಗಳು ನೋಡೋಕ್ಕೆ ಒಂಥರ ಖುಷಿ ನನಗೆ. ಸೊ ಈ ಥರ ಒಂದು ಅದ್ಭುತವಾದ ಕಾಂಬಿನೇಷನ್ ಬರೋದಕ್ಕೆ ನನಗೆ ತುಂಬ ಖುಷಿ. ಈ ಗುಂಬೆಗೆ ಕಟ್ಟಿರೋದಕ್ಕೆ. ಸೊ ಥ್ಯಾಂಕ್ ಯು ಆ್ಯಂಡ್ ಬೆಸ್ಟ್ ಆಫ್ ಲಕ್. ಏನು ಹೇಳಿ, ಎಲ್ಲ ಸುಜನ್ ಸರ್ ಆಲ್ರೆಡಿ ಹೇಳಾಯಿತು. 3 ಜನ ಒಂದು ಅದ್ಭುತವಾದ ಕಲಾವಿದನ ನಮ್ಮ ಇಂಡಸ್ಟ್ರಿಗೆ ಪರಿಚಯ ಕೊಟ್ಟಿದ್ದಾರೆ, ಯೋಗರಾಜ್ ಭಟ್ ಸರ್. ಸೊ ನಾನು ನಿಜವಾಗ್ಲೂ ಐ ವಾಸ್ ರಿಯಲಿ ಇಂಪ್ರೆಸ್ಡ್ ಬೈ ಆಲ್ ದ 3 ಆಫ್ ಯು. ಅದ್ಭುತವಾದ ಪರ್ಫಾರ್ಮೆನ್ಸು. ಫಸ್ಟ್ ಸಿನಿಮಾ ಅಂತ ನಿಜವಾಗ್ಲೂ ಅನ್ಸಲ್ಲ ನಿಮ್ಮ 3 ಜನದ್ದು. ಯು ಗೈಸ್ ಹ್ಯಾವ್ ಅ ಬ್ರೈಟ್ ಫ್ಯೂಚರ್. ಆದಷ್ಟು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ ನೋಡಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಯೋಗರಾಜ್ ಭಟ್ ಸರ್ ಬದುಕೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನ ಬ್ಯೂಟಿಫುಲ್ ರೀತಿಲಿ ಸೀನಿಕ್ ಆಗಿ ತುಂಬಾ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನೀವೆಲ್ಲರೂ ಥಿಯೇಟರ್ಗೆ ಬಂದು ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ, ಎಲ್ಲ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಒಂದು ಮರ್ತುಬಿಟ್ಟೆ, ಎಲ್ಲ ಎಫರ್ಟ್ಸ್ಗಳಿಗೂ ಬೆಲೆ ಸಿಗೋದು ಇದಕ್ಕೆ ಜೀವ ತುಂಬಿಸುವಂತ ನಿರ್ಮಾಪಕರಿದ್ದಾಗ. ಸೊ ನಮ್ಮ ನಿರ್ಮಾಪಕರಿಗೂ ಧನ್ಯವಾದಗಳು. ಗಂಗಣ್ಣ ಆಮೇಲೆ ಮುಂಗಾರು ಮಳೆ ಅಂತ ದೊಡ್ಡ ಒಂದು ಹಿಟ್ ಅನ್ನ ಕೊಟ್ಟಂತ ಒಂದು ಸಂಸ್ಥೆ. ಇದು ಕೂಡ ಅದೇ ತರ ಒಂದು ದೊಡ್ಡ ಹಿಟ್ ಆಗಲಿ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನನ್ನ ಹೆಸರು ರಾಶಿಕಾ ಶೆಟ್ಟಿ. ಸಿನಿಮಾದಲ್ಲಿ ಕೂಡ ರಾಶಿಕಾ ನನ್ನ ಕ್ರಿಕೆಟರ್. ಇವಾಗ
ಎಮೋಷನಲ್ ಆಗಿದ್ದೀನಿ. ಫಸ್ಟ್ ಟೈಮ್ ನಾನು ಸ್ಕ್ರೀನಲ್ಲಿ ನೋಡ್ಕೊಂಡಿದ್ದೀನಿ. ಇಟ್ ಫೀಲ್ಸ್ ಗುಡ್. ತುಂಬ ದಿನದ ಆಸೆ, ಕನಸು, ಎಷ್ಟೋ ವರ್ಷದ ಆಸೆ. ಚಿಕ್ಕ ಹುಡುಗಿ ಇರ್ಬೇಕಾದ್ರಿಂದ ಈ ಆಸೆ ಇತ್ತು ನನ್ನ ಸ್ಕ್ರೀನಲ್ಲಿ ನೋಡಬೇಕು ಅಂತ. ಇವತ್ತು ಆಸೆ ನೆರವೇರಿದೆ. ಎಲ್ಲ ಥ್ಯಾಂಕ್ಸ್ ನಮ್ಮ ಟೀಮ್, ಯೋಗರಾಜ್ ಸರ್ ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಅಂಡ್ ಟು ದ ಹೋಲ್ ಟೀಮ್. ಫ್ರಮ್ ಡೇ ಒನ್ ಇವತ್ತು ತನಕ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಆ್ಯಂಡ್ ನಮ್ಮ ಸಿನಿಮಾ ಮನದ ಕಡಲು ಇದೇ 28ಕ್ಕೆ ರಿಲೀಸ್ ಆಗ್ತಿದೆ. ಎಲ್ಲರೂ ಹೋಗಿ ನೋಡಿ. ಡೆಫಿನೆಟ್ಲಿ ನಾನು ಫಸ್ಟಿಂದ ಎಲ್ಲರಿಗೂ ಹೇಳ್ತಿದ್ದೆ, ಎಲ್ಲರಿಗೂ ಒಂದಲ್ಲ ಒಂದು ವೇಳೆ ನಮ್ಮ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತ. ನೋಡಿರೋ ಎಲ್ಲರೂ ಅದನ್ನೇ ಹೇಳಿದ್ದಾರೆ. ನೀವು ಹೋಗಿ ನೋಡಿ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾಗೆ ಆ್ಯಂಡ್ ನಮ್ಮ ಟೀಮಿಗೆ ತುಂಬ ಇಂಪಾರ್ಟೆಂಟ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನ್ನ ನಮಸ್ಕಾರಗಳು. ತಮಗೆ ಬೇಸರ ಇದೆ ನಮ್ಮನ್ನು ಹೋಗ್ಬಿಟ್ಟಿಲ್ಲ ಅಂತ ಹೇಳಿ. ಆಕ್ಚುಲಿ ತಮಗೆಲ್ಲ ತ್ರಿವೇಣಿಯಲ್ಲಿ 28ನೇ ತಾರೀಕು ಮಾರ್ನಿಂಗ್ ಶೋಗೆ ತಮಗೆಲ್ಲರೂ ಅವಕಾಶ ಇದೆ. ಇವತ್ತು ಸಿನಿಮಾ ಎಲ್ಲರೂ ತುಂಬ ಅಪೇಕ್ಷೆ ಪಟ್ಟಿದ್ದಾರೆ. ನಮ್ಮ ಅಪೇಕ್ಷೆ ಏನಂದ್ರೆ ಸುಮುಖ, ರಾಶಿಕಾ, ನಂದಿನಿ ಅವ್ರಿಗೆ ಇದು ಒಂದು ಮೇಲಿರಲ್ಲಾಗಲಿ ಅಂತ ನಾವಾದರೂ ಇಷ್ಟಪಟ್ಟಿದ್ವಿ. ಅದು ಖಂಡಿತ ಸಕ್ಸಸ್ ಆಗಿದೆ ಅಂತ ಅನ್ಕೊಳ್ತೀನಿ. ಇದಕ್ಕೆ ಅವ್ರನ್ನ ಸಕ್ಸಸ್ ಮಾಡಬೇಕು ಅಂದ್ರೆ ತಾವೆಲ್ಲ ಏನು ಮಾಧ್ಯಮ ಮಿತ್ರರಿದ್ದೀರಿ, ಪ್ರೋತ್ಸಾಹಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ತಾವೆಲ್ಲ ಬಂದಿರೋದಕ್ಕೆ ತಮ್ಮೆಲ್ಲರೂ ಧನ್ಯವಾದವನ್ನು ಹೇಳ್ತೇನೆ. ನಾನು ಮಾತು ಮುಗಿಸ್ತೇನೆ. ನನ್ನ ಪಾತ್ರನ ಪ್ಲೇ ಮಾಡಿದ್ದೀನಿ. ಸಾರಿ, ನನ್ಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಒಂದು ಚಿಕ್ಕ ಕನಸು ಇವತ್ತು ನನಸಾಯ್ತು. ಯೋಗರಾಜ್ ಸರ್ ಜೊತೆ ಕೆಲಸ ಮಾಡೋದು ಇಟ್ಸ್ ಲೈಕ್ ಅ ಡ್ರೀಮ್. ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ. ನಾನೇನೇನು ತುಂಬ ಮಾತಾಡಿದ್ರೆ ಅಳು ಬಂದ್ಬಿಡತ್ತೆ. ನಿಮಗೆ ಜಾಸ್ತಿ ವ್ಯೂಸ್ ಸಿಕ್ಕತ್ತೆ ನನ್ನ ಹತ್ರ. ನೀವು 28ನೇ ತಾರೀಕು ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೋಪ್ ಯು ಹ್ಯಾವ್ ಅ ಗುಡ್ ಟೈಮ್. ನೀವು ನಿಮ್ಮ ಪ್ರೀತಿ, ಪ್ರೋತ್ಸಾಹ ಎಲ್ಲ ಕೊಟ್ಟರೆ ಮಾತ್ರ ಸಿನಿಮಾ ಗೆಲ್ಲೋದು. ನೀವಿಲ್ದಲೆ ನಾವೇನೋ ಆಗಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ 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 ಮಚ್. 28ನೇ ತಾರೀಕು ಥಿಯೇಟರಲ್ಲಿ ಸಿಗೋಣ. ಥ್ಯಾಂಕ್ ಯು. ಮಾಧ್ಯಮಕ್ಕೆ, ಜನತೆಗೆ ದೀರ್ಘ ನಮಸ್ಕಾರ. ಬಂದವರಿಗೆಲ್ಲ ತುಂಬಾ ಅಂದ್ರೆ ತುಂಬಾ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳಲೇಬೇಕು. ಒಂದು ಉತ್ತಮ ಪ್ರಯತ್ನಕ್ಕಿದ್ರೆ ಎಷ್ಟೋ ಜನಕ್ಕೆ ಆಶಾಭಾವನೆ ಮೂಡುತ್ತೆ ಸಿನಿಮಾದವರಿಗೆ. ದಯಮಾಡಿ ಎಲ್ಲರೂ ಹೊಸಬರನ್ನ, ಇವರು ನಮ್ಮವರು, ಸಿನಿಮಾ ಮಾಡೋವರೆಗಷ್ಟೇ ನಮ್ಮವರು, ಇವತ್ತಿನಿಂದ ನಿಮ್ಮವರು, ನಮ್ಮ ತಂಡವನ್ನ, ಈ ಮುಂಗಾರು ತಂಡವನ್ನ ಸದಾಕಾಲ ಹೀಗೆ ಪ್ರೋತ್ಸಾಹಿಸಿ ಅಂತ ಸಕಲದಲ್ಲೂ ಕಳಕಳಿಯ ಪ್ರಾರ್ಥನೆ ಮಾಡ್ತೇನೆ. ಮಾರ್ಚ್ 28 ಮನದ ಕಡಲು ನಾಳೆಯಿಂದನೇ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆ. ಟೆಕ್ನಿಷಿಯನ್ಸ್ ಆಲ್ರೆಡಿ ಪ್ರೂವ್ಡ್ ವೆರಿ ಸಕ್ಸಸ್ಫುಲ್, ಲೆಜೆಂಡರಿ ಟೆಕ್ನಿಷಿಯನ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಅವ್ರ ಬಗ್ಗೆ ಹೇಳಕ್ಕಿಂತ ಹೆಚ್ಚಾಗಿ 3 ಜನ ಆಕ್ಟರ್ಸ್, ಸುಮುಖ ಅಂತ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ನನಗೇನೋ ಒಂದು ಹೆಂಗ್ ರಣಬೀರ್ ಕಪೂರ್ ನೋಡಿದಂಗೆ ಅನಿಸ್ತು ನಿಜವಾಗ್ಲೂ. ಅಂಜಲಿ ಅವರಂತೂ ನನ್ನ ಗುಡ್ ಫ್ರೆಂಡ್, ತುಂಬಾ ಚೆನ್ನಾಗಿ ಮಾಡಿದ್ರು. ವೆರಿ ಡೆಡಿಕೇಟೆಡ್ ಆಕ್ಟರ್. ಹಾಗೂ ರಾಶಿಕ್ ಅವ್ರ ಕ್ಯಾರೆಕ್ಟರ್ ತುಂಬಾ ಎಮೋಷನ್ಸ್ ಇಟ್ಕೊಂಡು ಆಕ್ಟ್ ಮಾಡೋಂಥ ಕ್ಯಾರೆಕ್ಟರ್, ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಒಂದು ಒಳ್ಳೆ ಸಿನಿಮಾ, ಅದ್ಭುತವಾಗಿರೋ ಸಿನಿಮಾ. ದಯವಿಟ್ಟು ಎಲ್ಲ ಥಿಯೇಟರ್ ಬಂದು ನೋಡಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಟೀಮ್. ಥ್ಯಾಂಕ್ ಯು.